ಕಾಲಕಾಲಕ್ಕೆ ಭೂಮಿಯ ಮೇಲೆ ಭಗವಂತನು ಅನೇಕ ರೂಪದಲ್ಲಿ ಅವತರಿಸಿದನು. ಅದು ಜಗತ್ತಿನ ಒಂದೇ ಸ್ಥಳದಲ್ಲಿ. ಅದು ನಮ್ಮ ಪುಣ್ಯ ಭೂಮಿ ಭಾರತ. ರಾಮ, ಕೃಷ್ಣ, ಪರಶುರಾಮ, ಆಂಜನೇಯ, ಬುದ್ಧ, ದಾಸರು, ಶರಣರು ಎಲ್ಲ ದೈವಿಕರು ಈ ಭೂಮಿಯನ್ನು ಮತ್ತೆ ಮತ್ತೆ ಏಕೆ ಆರಿಸಿಕೊಂಡರು? ಪ್ರಾಚೀನ ಗ್ರಂಥಗಳು ಹೇಳುವಂತೆ ಭಾರತವು ಒಂದು ಭೌಗೋಳಿಕತೆಯಲ್ಲ, ಅದು ಆವರ್ತನ, ಭೌತಿಕ ವಾತಾವರಣ ಮತ್ತು ಆಕಾಶ ಲೋಕಗಳ ಒಂದು ಮುಖ್ಯ ಕೇಂದ್ರ. ಉನ್ನತ ಪ್ರಜ್ಞೆಯು ವಾಸ್ತವವನ್ನು ಛಿದ್ರಗೊಳಿಸದೆ ವಸ್ತುವನ್ನು ಪ್ರವೇಶಿಸಬಹುದಾದ ನೈಸರ್ಗಿಕ ದ್ವಾರ. ಇಲ್ಲಿ ಋಷಿಮುನಿಗಳು ಪರಿಪೂರ್ಣ ಶಕ್ತಿಯನ್ನು ಪ್ರತಿಷ್ಠಾಪಿಸಿದರು. ದೈವಿಕತೆಯನ್ನು ಪಡೆಯುವ ತಂತ್ರಜ್ಞಾನಗಳಾದ ಮಂತ್ರ, ತಪಸ್ಸು, ಯೋಗ, ಧ್ಯಾನ, ಯಜ್ಞ, ಹೋಮಗಳನ್ನು ಜಗತ್ತಿಗೆ ಸಾರಿದರು. ಇಲ್ಲಿ ದೇವಾಲಯಗಳು ಕೇವಲ ಸ್ಮಾರಕಗಳಾಗಿರಲಿಲ್ಲ, ಅವು ಶಕ್ತಿ ಕೇಂದ್ರಗಳಾಗಿದ್ದವು, ಆಧ್ಯಾತ್ಮಿಕ ಕೇಂದ್ರಗಳಾಗಿದ್ದವು. ಭಗವಂತನ ಪ್ರತಿಯೊಂದು ಅವತಾರವು ಒಂದೊಂದು ವಿಶೇಷ ಉದ್ದೇಶಕ್ಕಾಗಿ ಆಗಿವೆ. ಸದ್ಗುಣಕ್ಕಾಗಿ ಶ್ರೀರಾಮ, ಧರ್ಮ ಸ್ಥಾಪನೆಗಾಗಿ ಶ್ರೀಕೃಷ್ಣ, ಭಕ್ತ ರಕ್ಷಣೆಗಾಗಿ ನರಸಿಂಹ, ಸಮಾನತೆಗಾಗಿ ಶ್ರೀರಾಮಕೃಷ್ಣ ಪರಮಹಂಸರು, ಜಾಗೃತಿಗಾಗಿ ಬುದ್ಧ, ವಿವೇಕಾನಂದರು. ಹಾಗಾದರೆ ಬೇರೆ ದೇಶಗಳು ಯಾಕೆ ಭಗವಂತನ ಆಯ್ಕೆಯಾಗಲಿಲ್ಲ? ಏಕೆಂದರೆ ಅವರು ಸುಖ ಭೋಗವನ್ನು ಬಯಸಿದರು. ಆದರೆ ಭಾರತವು ಮೋಕ್ಷ ವಿಮೋಚನೆಯನ್ನು ಬಯಸಿತು. ಹಾಗಾಗಿ ಇದೊಂದು ದೈವಿಕತೆಯಿಂದ ಕೂಡಿದ ಸಮೃದ್ಧ ದೇಶವಾಗಿದೆ. ಭಾರತವು ಕೇವಲ ಒಂದು ರಾಷ್ಟ್ರವಲ್ಲ, ಅದು ಮಾನವ ಮತ್ತು ದೈವಿಕತೆಯ ನಡುವಿನ ಮುಖ್ಯ ಸೇತುವೆಯಾಗಿದೆ. ಹಾಗಾಗಿ ಭಾರತ ದೇಶದ ಸೇವೆ ಮಾಡುವುದು ಸಾಕ್ಷಾತ್ ಭಗವಂತನ ಸೇವೆ ಮಾಡಿದಂತೆ. ಇದು ಮಾನವನ ಜೀವನದ ಮುಖ್ಯ ಉದ್ದೇಶವಾದ ಮುಕ್ತಿ ಮತ್ತು ಮೋಕ್ಷಕ್ಕೆ ದಾರಿಯಾಗುತ್ತದೆ.